ಚಿನ್ನು ಚಿನ್ನು ಅಣ್ಣ, ಈ ಮಗು ಯಾರ್ದೋ ಏನೋ. ಏನು ಕಣ ಈ ಮಗು ದತ್ತಕ್ಕೆ ತಗೊಂಡಿರೋದು? ಹಾಂ, ಏನು ಮಕ್ಕಳಿಂದ ಯಾರು ಪ್ರಪಂಚದಲ್ಲಿ ಇಲ್ವಾ? ಏನು ಬುದ್ಧಿ ಇಲ್ವಾ ಅತ್ತಿಗೆಗೆ? ತೂ, ಯಾರು ಹುಟ್ಟಿದ್ದೋ ಏನೋ, ಅಸಹ್ಯ ಅಣ್ಣ. ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಅತಿ ಬುದ್ಧಿವಂತರ ಥರ ಮಾತಾಡಬೇಡ. ಅವಳಿಷ್ಟ, ಅವಳು ಖುಷಿಯಾಗಿರ್ಬೇಕಂದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನೀನು ಸುಮ್ಮನೆ ಇರೋಂಗಿದ್ರೆ ಇರು, ಏನೇನೋ ಮಾತಾಡಬೇಡ ನೀನು. ಈ ಮನೆಯಲ್ಲಿ ನಾನೇನು ಮಾತಾಡಿದ್ರು ತಪ್ಪೆ. ನಾನೇನು ಕೇಳಿದೆ? ಏನು ಈ ಮಗು ಏನಕ್ಕೆ ಬೇಕಾಗಿತ್ತು ನಮಗೆ? ನೋಡು ನಂದು, ನಮಗೆ ಮಕ್ಕಳಾಗಲ್ಲ ಅಂತ ಕನ್ಫರ್ಮ್ ಆದಮೇಲೆ ಈ ಮಗುನ ತೊಗೊಂಬಂದಿರೋದು ನಾವು. ಅರ್ಥ ಮಾಡ್ಕೊ. ಸುಮ್ಮನೆ ಏನೇನೋ ಮಾತಾಡಿ ಅವಳು ಮನ್ಸಿಗೆ ನೋಯಿಸ್ಬೇಡ. ಅಣ್ಣ, ನಾನು ಪಿ ಜಿಯಲ್ಲಿ ಇರ್ತೀನಿ ಅಣ್ಣ. ಮನೇಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ಏಕೆ? ಮನೇಲಿ ಏನು ಪ್ರಾಬ್ಲಮ್ ಆಗಿದೆ ನಿನಗೆ? ಹಾಂ, ನಿಮ್ಮ ಮತ್ತಿಗೆ ಟೈಮ್ ಸರಿಯಾಗಿ ಊಟ ಮಾಡೋಗ್ತಾ ಇದ್ರಲ್ಲ ನಿನಗೆ. ಏನು ಪ್ರಾಬ್ಲಮ್ಮು? ಕಾಲೇಜ್ಗೆ ಹೋಗಿ ಬರೋಕ್ಕೂ ಹತ್ರನೇ ಇದೆಯಲ್ಲ ಮನೆ. ನೀನು ಪಿ ಜಿಯಲ್ಲಿ ಇರೋಂಥ ಅವಶ್ಯಕತೆ ಏನಿಲ್ಲ. ಮನೇಲಿ ಸುಮ್ಮನೆ ಇರು. ಇಲ್ಲ ಅಣ್ಣ, ನನಗಿಷ್ಟ ಇಲ್ಲ. ನಾನು ಇಷ್ಟು ದಿನ ನೀವು ನನ್ನನ್ನು ನಿಮ್ಮ ಮಗಳಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಇವಾಗ ಈ ಮಗು ತಂದ ಮೇಲೆ ಗೊತ್ತಾಯಿತು ನನಗೆ ನಾನು ನಿಮ್ಮ ಮಗಳಲ್ಲ ಅಂತ. ಅಲ್ಲ, ಈ ಮಗು ನಾನು ದತ್ತಕ್ಕೆ ತಗೊಳ್ಳೋಂಥ ಪರಿಸ್ಥಿತಿ ಏನಿತ್ತು? ನಾನೇ ಇದ್ನಲ್ವಾ? ನಂದು ಯಾವತ್ತಿದ್ರೂ ನೀನು ನಮ್ಮ ಮಗಳ ಥರನೇ, ನಮ್ಮ ಮಗು ಇದ್ದಾಗೆ. ಆ ಥರ ಎಲ್ಲ ತಪ್ಪು ತಿಳ್ಕೊಂಬೇಡ, ಆಯಿತಾ? ಕಾರುಣ್ಯ, ಏನ್ರಿ? ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಹಾಂ ಸರಿ, ಹೋಗ್ಬಿಟ್ಟು ಬನ್ನಿರಿ. ಹಾಂ ಸರಿ, ಹೋಗ್ಬಿಟ್ಟು ಬನ್ನಿ. ಚಿನ್ನುಗೆ ಒಂದೆರಡು ಜೊತೆ ಬಟ್ಟೆ ತೊಗೊಂಬನ್ನಿ ಚೆನ್ನಾಗಿರೋದು, ಮತ್ತು ಸಾಕ್ಸು ಶೂಟ್ಸು ಎಲ್ಲ ತೊಗೊಂಬನ್ನಿ. ಹಾಂ, ಆಮೇಲೆ ತಿಂಡಿ ಎಲ್ಲ ತೊಗೊಂಬನ್ನಿ. ಡ್ರೈ ಫ್ರೂಟ್ಸಲ್ಲೇ ಮಾಡಿರೋ ತಿಂಡಿ ತೊಗೊಂಬನ್ನಿ. ಚಾಕ್ಲೇಟ್ಸು, ಲಾಲಿಪಪ್ಪು, ಕುರ್ಕುರೆ ಇದೆಲ್ಲ ತೊಗೊಂಬನ್ನಿರಿ. ಸ್ಟಾಕ್ ಇಟ್ಟರೆ ಮಗು ಖುಷಿ ನೋಡ್ತಾ ಆಟ ಆಡ್ಕೊಂಡಿರ್ತಾನೆ. ಆಮೇಲೆ ಆಟ ಆಡೋಕ್ಕೆ ಏನಾದರೂ ಆಟ ಸಾಮಾನು ತೊಗೊಂಬನ್ನಿ. ಸರಿ, ನನಗೆ ಬಟ್ಟೆ ಸೈಜ್ ಎಲ್ಲ ಗೊತ್ತಾಗಲ್ಲ. ಈ ಸದ್ಯಕ್ಕೆ ಒಂದೆರಡು ಜೊತೆ ತೊಗೊಂಬರ್ತೀನಿ. ನಿನ್ನ ಮಗುನ ಕರ್ಕೊಂಡು ಶಾಪಿಂಗ್ ಹೋಗಿ ಏನು ಬೇಕೋ ಅದು ತೊಗೊಂಬ. ಹಾಂ ಸರಿ ರೀ. ಆಮೇಲೆ ಮರ್ತೆ, ಅವ್ನಿಗೇನೋ ಕೋಲ್ಡ್ ಆದಂಗಿದೆ. ಮತ್ತು ಶಿರಪ್ಪು ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಬನ್ನಿರಿ, ಮಗುಗೆ ಹಾಕೋಣ. ಹಾಂ ಸರಿ, ಆಯಿತು. ಒಂದ್ಸರಿ ನಿಮ್ಮ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ ಶಿರಪ್ಪು ಅದೆಲ್ಲ ಬರ್ಸ್ಕೊಂಬೋದಾಗಿತ್ತಲ್ಲ. ನಾವು ಯಾವುದಂದ್ರೆ ಅದೇ ತೊಗೊಂಬಂದ್ರೆ ಚೆನ್ನಾಗಿರಲ್ಲ. ಇಲ್ಲ, ನಮ್ಮ ಅಣ್ಣ ಬರ್ಕೊಟ್ಟಿದ್ದಾರೆ. ಅದು ಶಿಫ್ಟು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಓ ಹೌದಾ, ಸರಿ ಸರಿ, ಆಯಿತು. ನಿಂಗೆ ಏನಾದರೂ ಬೇಕಿತ್ತು ನಂದು? ಡ್ರೈ ಫ್ರೂಟ್ಸ್ ಏನಾದರೂ? ನನಗೇನು ಬೇಕಾಗಿಲ್ಲ. ನಂದು ಮೊನ್ನೆ ಹೇಳ್ದಲ್ಲ, ಏನು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ ಅಂತ. ತರಿಸ್ಕೊಮ್ಮ. ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ ನಿಮಗೆಲ್ಲ, ಅರ್ಥ ಆಗಲ್ವಾ? ಕನ್ನಡದಲ್ಲಿ ಹೇಳಿದ್ರೆ. ಸರಿ ಕಾರುಣ್ಯ, ನಾನು ಬರ್ತೀನಿ. ಹಾಂ ಸರಿ ರೀ, ಆಯಿತು. ಚಿನ್ನು ಪುಟ, ನಿಂಗೆ ಇವಾಗ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ತೀನಿ. ರೇಖಾಮ್ಮನ ಊರಿಗೆ ಹೋಗೋಳಮ್ಮ, ಬರ್ತಾಳೆ. ನೀನು ಇಲ್ಲೇ ಆಟ ಆಡ್ಕೊಂಡಿರ್ಬೇಕು. ನಮ್ಮ ಚಿನ್ನು ಜಾಣ ಮರಿ. ಜಾಣ ಮರಿ ನೀನು. ನಮ್ಮ ಚಿನ್ನು ಹೇಳಿದ ಮಾತೆಲ್ಲ ಕೇಳ್ತಾನೆ, ಗಲಾಟೆ ಮಾಡಲ್ಲ. ಗುಡ್ ಬಾಯ್. ಓ, ಜೋಕಾಲಿ ಬೇಕಾ ನಿಂಗೆ? ಸರಿ, ಮೊನ್ನೆ ತಂದ್ಕೊಡ್ತೀನಿ. ನಮ್ಮ ಮುದ್ದು ಬಂಗಾರ ಏನು ಕೇಳಿದ್ರು ಇಲ್ಲ ನನ್ನ ಎಲ್ಲ ತಂದ್ಕೊಡ್ತೀನಿ. ನನ್ನ ಮುದ್ದು ಬಂಗಾರ ನಗ್ನಗ್ತಾ ಇರಬೇಕು. ಹ್ಞೂ ಚಿನ್ನು, ಹೋಗೋಣ. ಏನು ರೇಖಾಮ್ಮ ನೆನಪು ಬಂದ್ಬಿಟ್ಟಳೆ ನನ್ನ ಮುದ್ದು ಬಂಗಾರಿಗೆ. ರೇಖಾಮ್ಮ ಮನೆಗೆ ಹೋಗ್ಬೇಕಾ? ಅದಕ್ಕೆ ಬ್ರೇಕ್ಫಾಸ್ಟ್ ಆಯಿತಾ? ಹ್ಞೂ, ನಂದು ಮಾಡಿಟ್ಟಿದ್ದೀನಿ, ಹಾಕೊಂಡು ತಿನ್ನೋಗಮ್ಮ. ಇಷ್ಟು ದಿನದಿಂದ ಹಾಕ್ಕೊಡ್ತಾ ಇದ್ರಲ್ಲ, ಇವತ್ತೇನು ಸ್ಪೆಷಲ್ಲಾಗಿ ಹಾಕ್ಕೊಂಡು ತಿನ್ನೋಗು ಅಂತ ಇದ್ದೀರಾ? ಅಯ್ಯೋ, ನಂದು ಮಗು ಎತ್ಕೊಂಡಿದ್ದೀನಲ್ಲ, ಅವನಿಗೂ ಆವಾಗಿಂದ ಕೂತು ಕೂತು ಬೋರ್ ಆಗಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಎತ್ಕೊಂಡ್ರೆ ಅವನಿಗೂ ಸಮಾಧಾನ ಆಗುತ್ತಲ್ಲ. ನಂದು ಹೋಗಮ್ಮ, ಹಾಕ್ಕೊಂಡು ತಿನ್ನೋಗಮ್ಮ. ಅದಕ್ಕೆ ನಾನು ಪಿ ಜಿಯಲ್ಲಿ ಇರ್ತಾಯಿದ್ದೀನಿ, ಇವತ್ತೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಯಾಕಮ್ಮ ನಂದು, ಏನಾಯಿತು? ಪಿ ಜಿಯಲ್ಲಿ ಇರೋಂಥದ್ದು ಏನಾಯ್ತಮ್ಮ ನಿನಗೆ? ಹಾಂ, ಆರಾಮಾಗಿಲ್ಲ ಇರಮ್ಮ. ಪಿ ಜಿನೂ ಬೇಡ, ಎಂಥದ್ದು ಬೇಡ. ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಅದಕ್ಕೆ ನಾನು ಪಿ ಜಿಗೆ ಹೋಗ್ತಿದ್ದೀನಿ. ಯಾಕಮ್ಮ, ಏನಾಯಿತು? ಏನು ತೊಂದರೆ? ಹಾಂ, ಈಗ ಈ ಮಗುನ ದತ್ತಕ್ಕೆ ತಗೊಳ್ಳೋಂಥ ಅವಶ್ಯಕತೆ ಏನಿತ್ತು ಅದಕ್ಕೆ? ಹಾಂ, ಏನಿತ್ತು? ನಾನು ಇರ್ತಾ ಇದ್ನಲ್ಲ ಇಲ್ಲಿ, ನನಗಿಂತಲೂ ನಿಮಗೆ ಪ್ರೀತಿ ಕೊಡೋರು ಬೇಕಾ? ನಾನು ನಿಮ್ಮನ್ನ ತಂದೆ ತಾಯಿ ಅಂತ ಅಂದ್ಕೊಂಡಿದ್ದೆ, ಅಣ್ಣ ಅತ್ತಿಗೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗಲೂ ನೀನು ನನ್ನ ಮಗಳೇನಮ್ಮ, ನಾನು ನಿನಗೆ ತಾಯಿನೇ. ಹಾಗೆಲ್ಲ ಅನ್ಕೊಂಬೇಡಮ್ಮ. ಪಾಪ ಎಳೆಕಂದ, ತಂದೆ ತಾಯಿ ಇಲ್ದಿರ ಅನಾಥ ಮಗು, ಅದಕ್ಕೆ ದತ್ತು ತಗೊಂಡಿದ್ದಮ್ಮ. ಹಂಗೆಲ್ಲ ಮಾತಾಡಬಾರ್ದು. ಯಾರು ಎತ್ತಿದ್ದೋ ಏನೋ, ಏನಕ್ಕೆ ಮನೆ ಕರ್ಕೊಂಬಂದಿದ್ದು? ವಾಪಸ್ ಕೊಡೋಗಿ ಅತ್ತಿಗೆ. ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಇಲ್ಲಮ್ಮ, ಇಲ್ಲ, ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆ ಚಿನ್ನು. ಅವನನ್ನು ಬಿಟ್ಟು ನಾನು ಒಂದು ನಿಮಿಷ ಇರೋದಿಲ್ಲ. ನನಗೆ ಈ ಮಗು ಬೇಕು. ಚಿನ್ನು, ನಡಿಯಮ್ಮ,
ಬೇರೆ ಬಟ್ಟೆ ಹಾಕ್ತೀನಿ, ಸ್ನಾನ ಮಾಡಿಸ್ತೀನಿ. ಅಮ್ಮ 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 ಓನು ಬಂಗಾರು, ಓನು. ಅಮ್ಮ ನಾಳೆ ಪಪ್ಪು ಬೇಕು, ನಾಳೆ ಪಪ್ಪು. ಲಾಲಿಪಪ್ಪು ಬೇಕಂತಮ್ಮ ನನ್ನ ಮುದ್ದು ಬಂಗಾರಕ್ಕೆ, ಲಾಲಿಪಪ್ಪು. ಹ್ಞೂ ಅದಕ್ಕೆ ಅವ್ನು ನಾಳೆ ಬಿಟ್ಟು ನನಗೆ ಟಿಫನ್ ಹಾಕ್ಕೊಡಿ, ನನ್ನ ಕಾಲೇಜಿಗೆ ಟೈಮ್ ಆಗುತ್ತೆ, ಹೋಗ್ಬೇಕು. ಸರಿನಮ್ಮ, ಆಯಿತು. ಚಿನ್ನು ಇಲ್ಲೇ ಇರ್ತೀಯಮ್ಮ, ಆಂಟಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ಬರ್ತೀನಿ. ಅಮ್ಮ ಏಯ್ ನೀನು ಇಲ್ಲೇ ಕೂತ್ಕೊಬೇಕು, ಸೋಫಾ ಮೇಲೆ ಏನಾದರೂ ಕೂತ್ಕೊಂಡ್ರೆ ಹೊಡಿತೀನಿ ನಿಂಗೆ. ಚೆನ್ನಾಗಿ ಸೋಫಾ ಮೇಲೆಲ್ಲ ಕೂತ್ಕೊಂಡು ಗಲೀಜು ಮಾಡಬಾರ್ದು. ಹ್ಞೂ ಹ್ಞೂ ಅನ್ನೋದಲ್ಲ, ಸೋಫಾ ಮೇಲೆ ಏನಾದರೂ ಕೂತ್ಕೊಂಡ್ರೆ ನಿಂಗೆ ಬೀಳುತ್ತೆ ಇಟ್ಟು ಚೆನ್ನಾಗಿ. ಎಲ್ಲಿರ್ತಾವೋ ಇವೆಲ್ಲ, ತಲೆನೋವು. ಯಾಕಮ್ಮ ಆಕ ಅಳ್ತಾ ಇರೋದು ನೀನು? ಯಾಕಮ್ಮ? ಹಾಂ ಯಾಕು? ಹಂಗೆಲ್ಲ ಗಲಾಟೆ ಮಾಡಬಾರ್ದಮ್ಮ. ನೀನು ನನ್ನ ಬಂಗಾರ ಅಲ್ಲ, ಗಲಾಟೆ ಮಾಡಬಾರ್ದು. ರೇಖಮ್ಮ ಊರಿಗೆ ಹೋಗೋಳೆ, ಬರ್ತಾಳೆ. ಆಮೇಲೆ ಹೋಗೋಣ ನಾವು, ಗಲಾಟೆ ಮಾಡಬಾರ್ದಮ್ಮ. ಯಾಕಮ್ಮ? ಹೇಯ್ ಎಷ್ಟೊಂದು ಸುಳ್ಳು ಹೇಳ್ತಾ ಇದೆಯೋ? ಏನು ಹೇಳ್ದೆ ನಾನು? ಸೋಫಾ ಮೇಲೆ ಕೂತ್ಕೊಂಬೇಡ, ಗಲೀಜಾಗುತ್ತೆ, ಕೆಳಗಡೆ ಕೂತ್ಕೊ ಅಂತ ಹೇಳ್ದೆ. ಅದಕ್ಕೆ ಅದನ್ನೇ ಹೇಳ್ತಾ ಇದೆಯೇನೋ? ನೋಡ್ದ ಅದಕ್ಕೆ ಯಾರ್ಯಾರ ಬುದ್ಧಿ ಹೆಂಗಿರುತ್ತೋ, ಅದಕ್ಕೆ ಬೇರೆ ಮಕ್ಕಳನ್ನೆಲ್ಲ ದತ್ತಕ್ಕೆ ತಗೊಂಬಾರ್ದು. ನೋಡಮ್ಮ ನಂದು, ನನಗೆ ಮಕ್ಕಳಾಗಲ್ಲ ಅಂತ ಕನ್ಫರ್ಮ್ ಆದಮೇಲೆ ನಾನು ಈ ಮಗುನ ದತ್ತಕ್ಕೆ ತಗೊಂಡಿರೋದು. ನೀನು ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಮ್ಮ. ಅಲ್ಲ, ಮಗು ಸೋಫಾ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ? ಅದಕ್ಕೆ ಕಂಗೆ ಮಾತಾಡ್ತೀಯ? ಎಲ್ಲ ಗಲೀಜು ಮಾಡ್ತಾನೆ ಅದಕ್ಕೆ, ಅದಕ್ಕೆ ಹೇಳಿದ್ದು ನಾನು. ಗಲೀಜಾಗಲಿ ಬಿಡು, ಪರವಾಗಿಲ್ಲ, ಹೊಸ ತೊಗೊಂಬರ್ತೀನಿ ನಾನು. ಸುಮ್ಮನೆ ಮಗುಗೆಲ್ಲ ಹಿಂಸೆ ಆಗೋ ಥರ ಮಾತಾಡಬೇಡಮ್ಮ ನಂದು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನಗೆ ಮಗು ಬೇಕು. ನಾನು ಈ ಮನೇಲಿ ಏನು ಮಾತಾಡಿದ್ರು ತಪ್ಪೆ, ಎಲ್ಲದಕ್ಕೂ ತಪ್ಪು ತಪ್ಪು ತಪ್ಪು. ಚಿನ್ನು ಅಳಬಾರ್ದಮ್ಮ ನೀನು, ನೀನು ಹತ್ರ ನನಗೂ ಅಳು ಬರ್ತೈತೆ. ನೀನು ಅಳ್ತೀಯಾ, ಅದಕ್ಕೆ ನನಗೂ ಅಳು ಬರ್ತೈತಮ್ಮ. ಆಗಲಿ ಬಿಡಮ್ಮ, ಆಗಲಿ ಬಿಡು, ಹೊಸ ತಗೊಂಬರ್ತೀನಿ. ಸೋಫಾ ಗಲೀಜಾದ್ರೆ ಹೊಸ ತಗೊಂಬರ್ತೀನಿ. ನೀನು ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ಅಮ್ಮ ನಿಂಗೆ ಏನೇನು ಬೇಕು ಹೇಳು, ಏನೇನು ಬೇಕಮ್ಮ? ನಾನು ನಿಮ್ಮಮ್ಮ ಅಲ್ಲ, ನಾನು ನಿಮ್ಮಮ್ಮ ಅಲ್ಲ. ರೇಖಮ್ಮ ಊರಿಗೆ ಹೋಗೋಳೆ, ಬರ್ತಾಳೆ. ನನಗೆ ಗೊತ್ತಿಲ್ಲಮ್ಮ ರೇಖಮ್ಮ ಯಾವಾಗ ಬರ್ತಾಳೆ ಅಂತ.